ಯಾರಾದ್ರೂ ನಿಮಗೆ ಬಂದು If someone comes to you and says, ನೀನ್ ಪಾಪಿ ಅಂದ್ರೆ, if they say you're a sinner, ನನಗೆ ಯಾರಾದ್ರೂ ಅಂದ್ರೆ, if someone say it to me, ನನ್ನ ಕೈ ಮೊದಲು ಈ ತರ ಬಿಸಿ ಮಾಡ್ತೀನಿ, first I'll make my hands hotter like this. ತಿರುಗಾ ಕರೆ ಅಂತೀನಿ. You say I'll turn like this. ಹಲ್ಲೆಲೂಯಾ. Hallelujah. ನಿಮ್ಮ ಜೀವಿತದಲ್ಲಿ ನಿಮಗೊಂದು ಕೆಟ್ಟ ಧೈರ್ಯ ಇರಬೇಕು. You need to have an audacity in your life ಪರಿಶುದ್ಧನಾಗಿದ್ದೇನೆ, that I'm holy forever. ನನ್ನ ನಿತ್ಯ ನಿರಂತರ ದೇವರು ಪರಿಶುದ್ಧ ಮಾಡಿ. God has made me holy forever. ಈಗ ಪರಲೋಕಕ್ಕೆ ಹೋಗೋ ದಿನ ಬಂತು. Time for Jesus to go to heaven had come. Now listen to this. ಯೇಸು ಇದ್ರು, Jesus was there. ಜನರನ್ನ ಬಿಡಿಸ್ತಾ ಇದ್ರು, He was delivering people, ಸ್ವಸ್ಥ ಮಾಡ್ತಾ ಇದ್ರು, was healing people, ಬಿಡುಗಡೆ ಮಾಡ್ತಾ ಇದ್ರು, was delivering people, ಬ್ಲೆಸ್ ಮಾಡ್ತಾ ಇದ್ರು. He was blessing them. ಎಲ್ಲರೂ ಆತನ ಮೇಲೆ ಹತ್ಕೊಂಡ್ರು. Everyone went on to him. ಯೇಸು ಇದ್ರೆ ಸಾಕಪ್ಪ ನನ್ನ ಜೀವಿತದಲ್ಲಿ, Oh, if Jesus is there, it's ಯೇಸು enough. ಇದ್ರೆ ಸಾಕು ನನ್ನ Jesus ಜೀವಿತದಲ್ಲಿ. is enough. ಎಲ್ಲರೂ ಯೇಸುವಿನ ಮೇಲೆ ಹತ್ಕೊಂಡ್ರು. Everyone clung on ಒಂದು to ದಿನ Jesus. ಬಂತು, But a day came. ಆತನು ಸಹ ಹೋಗುವಂತ ದಿನ Even ಬಂತು. Jesus had to go. ಆದ್ರೆ ಒಂದ್ ಸಮಯದಲ್ಲಿ But when a time ಅವ್ರ came, ಹೃದಯ ಕಳವಳಗೊಂಡಿರುವುದನ್ನ ಯೇಸು ನೋಡಿದ್ರು. Jesus saw their hearts were ಆಗ disturbed. ಅವರ ಬಳಿಗೆ ಬಂದ್ರು. So Jesus came and ಆಗ said, ಯೇಸು ಹೇಳ್ತಾ ಇದ್ದಾರೆ, Jesus said, ಎದುರುಬೇಡ್ರಿ, do not be afraid. ಶಿಷ್ಯರು ಎದುರುಬೇಡ್ರಿ, Disciples, ನಾನು don't be afraid. ಮನುಷ್ಯನಾಗಿದ್ರೆ If I am man, ನಾನು ಯೆರೂಸಲೇಮಲ್ಲಿ ಮಾತ್ರ ಇರ್ತೇನೆ, I can only be in Jerusalem. ಇಂಡಿಯಾದಲ್ಲಿ ಇರಕ್ಕಾಗಲ್ಲ, I cannot be in India. ನಾನೀಗೊಂದು ಕೆಲಸ ಮಾಡ್ತೇನೆ, I'll do something. ತಂದೆನ ಕೇಳ್ತೇನೆ, I'll ask the Father, ತಂದೆ, Father, ನಾನು ನಿನ್ನ ಬಳಿಗೆ ಬರ್ತೇನೆ, I'll come to you. ನಿನ್ನ ಆತ್ಮವನ್ನ Send your ಈ ಜನಗಳ spirit ಮೇಲೆ ಕಳುಹಿಸು. on these people. ಆಗ ಯೇಸು ಹೇಳಿದ್ರು, Jesus said, ನಾನು ಹೋಗ್ತೇನೆ, I'll go. ಈ ಜನರು But these people, ತಪ್ಪಲಿಗಳಾಗಿದ್ದಾರೆ, they are helpless. ಇವ್ರಿಗೊಂದು ನಿರೀಕ್ಷೆ ಇತ್ತು, They had a ಆ hope. ನಿರೀಕ್ಷೆ ಕಳ್ಕೊಳ್ತಾರೆ. Now they're losing that ಇವ್ರಿಗೊಂದು hope. ಆಸೆ ಇದೆ, They have a desire. ಇವ್ರಿಗೊಂದು ಕನಸಿದೆ, You have a dream. ಇವ್ರಿಗೊಂದು ಲೈಫ್ ಇದೆ. You have a life. ನಾನಿಲ್ಲ ಅಂದ್ರೆ If I'm not ಇವ್ರು there, ಎಲ್ಲವನ್ನು ಕಳ್ಕೊಳ್ತಾರೆ. you will lose everything. ನನ್ನ ಅವಶ್ಯಕತೆ ಇವರಿಗಿದೆ. My help is required for them. Father, ಕೆಲಸ ಮಾಡು, do something. ನನ್ನನ್ನು ಆತ್ಮವಾಗಿ ಇಲ್ಲಿ ಕಳಿಸಿಕೊಡು. Send me as your spirit. ಹಲ್ಲೆಲೂಯಾ. Hallelujah. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? Are you understanding what I'm ಅರ್ಥ saying? ಆಗ್ತಿದೆ ನಾನು Are ಹೇಳ್ತಿರೋದು? you getting what spirit is this? ಈ ಭೂಮಿ ಮೇಲೆ ಎರಡು ಆತ್ಮ ಇದೆ. There are two kinds of spirit in this ಯೇಸು world. ಹೇಳಿದ್ರು, Jesus said, ಒಂದು ಆತ್ಮ one spirit, ಅದು ಕದ್ದುಕೊಳ್ಳುವುದು, it steals, ಕೊಯ್ಯುವುದು, kills, ಹಾಳು ಮಾಡುವುದು. and destroys. ಈಗ ಇನ್ನೊಂದು ಆತ್ಮ ನಿನ್ನ ಕಳಿಸ್ಕೊಡ್ತೇನೆ. I'll send you another spirit. ದಿಸ್ ಸ್ಪಿರಿಟ್, ಈ ಆತ್ಮ, This spirit, ಇದು ಟ್ರೂತ್ ಆತ್ಮ, this is the spirit of truth. ಸತ್ಯದ ಆತ್ಮ. Spirit of truth. ಈಗ ಸೈತಾನನು, Now the devil, ಅನೇಕ ಸೈತಾನಗಳಿವೆ, there are so many demons. ಅನೇಕ ದುಷ್ಟ ಶೈತಾನಗಳಿವೆ, There are so many evil ಅನೇಕ spirits. ದುಷ್ಟ ಶಕ್ತಿಗಳಿದೆ. There are so many evil ಆದ್ರೆ forces. ಸತ್ಯದ ಆತ್ಮನು ಒಬ್ಬನೇ. But there is only one ಆ spirit of ಆತ್ಮನು truth. ನನ್ನಲ್ಲಿ ವಾಸ ಮಾಡ್ತಾನೆ, That spirit of truth lives ಅದೇ in ಆತ್ಮನು me. ಇವರಲ್ಲಿ ವಾಸ The ಮಾಡ್ತಾನೆ, same spirit lives in him. ಅದೇ ಆತ್ಮನು ಇವರಲ್ಲಿ ವಾಸ The same ಮಾಡ್ತಾನೆ, spirit lives in him. ಅದೇ ಆತ್ಮ ನಿಮ್ಮಲ್ಲಿ ವಾಸ The same ಮಾಡ್ತಾನೆ. spirit lives in ಈ you. ಆತ್ಮ ವಿಧ ವಿಧವಾಗಿಲ್ಲ, This spirit is not different. ಬೇರೆ ಬೇರೆ ಆತ್ಮ ಅಲ್ಲ, This is not a different ಒಂದೇ spirit. ಆತ್ಮ This is one spirit ಹಿಂಗಡವಾಗಿ together ಎಲ್ಲರಲ್ಲಿ ವಾಸ ಮಾಡ್ತಾನೆ. collectively lives in ಯಾಕೆ everyone. ವಾಸ ಮಾಡ್ಬೇಕು ಬ್ರದರ್? Why should he live, ನನ್ನ brother? ಜೀವಿತದಲ್ಲಿ ಒಂಟಿಯಾಗಿ ಜೀವಿಸಿ ಪಾಪದಲ್ಲಿ ಬಿದ್ದು ನಾನು ಹಾಳಾಗಿದ್ದೇನೆ. I am living alone. I'm dying in sin. I'm living in sin. ಹೇಗೆ ಲೋಕದಲ್ಲಿ ಜೀವಿಸೋದ್ ಗೊತ್ತಿಲ್ಲ. I don't know how to live in this world. ಪ್ರತಿದಿನ ಕಾಯಿಲೆ, ಕಷ್ಟ, ದುಃಖ, ಕಣ್ಣೀರು, ಬಾಧೆ ಜೀವಿಸ್ತೇನೆ. Every single day, problem, depression, sin, sickness. ದೇವ್ರ ಹತ್ರ ಹೋಗಕ್ಕಾಗಲ್ಲ. I can't go to God. ಹalleluya. Hallelujah. ಅದಕ್ಕೆ ನಮಗೊಬ್ಬ ಸಹಾಯಕ ಬೇಕೆಂಬುದಾಗಿ ಯೇಸು ತಿಳ್ಕೊಂಡ. That's why Jesus got to know we need a ಆ helper. ಸಹಾಯಕನ ಯಾರೆಂದ್ರೆ, Who is this helper? ಆತನು ಸತ್ಯದ ಆತ್ಮ. He is the spirit of ಆ truth. ಸತ್ಯದ ಆತ್ಮನ ಒಂದು ವಿಶೇಷತೆ ನಿಮ್ಗೆ ಗೊತ್ತಿರಬೇಕು ಪ್ರಿಯರೇ. You need to understand the speciality of the Holy ಆತನಲ್ಲಿ Spirit. ಒಂದು ಚೂರಾದ್ರೂ ಸಹ ಕೆಟ್ಟದಿಲ್ಲ. There is no maliciousness in him. ಇವತ್ತು ಆನಂದದಲ್ಲಿ ಪವಿತ್ರ ಆತ್ಮನಿದ್ದಾನೆ. Now the Holy Spirit is in the worship. ಇವತ್ತು ನಾನು ಬೈಬಲ್ ಓದಿಲ್ಲ. Today I did not read the Bible. ಇವತ್ತು Today ಆ ಸತ್ಯದ ಆತ್ಮನು the spirit of truth, ಆಕ್ಸಿಡೆಂಟ್ ಮಾಡಲ್ಲ. he will go not give you an accident. ಅರ್ಥ ಆಗ್ತಾ ಇದೆಯಾ? Do you understand ಆ it? ಸತ್ಯದ ಆತ್ಮನು The spirit of truth, ನಿನ್ನನ್ನು ಬಿಟ್ಟು ಹೋಗಲ್ಲ. he will not leave you. ಎಲ್ಲಿವರೆಗೂ? Till when? ನಿತ್ಯ ನಿರಂತರ ನಿನ್ನನ್ನು ಬಿಟ್ಟು ಹೋಗಲ್ಲ. Till eternity, till forever he will not leave you. The Bible says, ಸ್ವಾಮಿ, you say, ನಿನ್ನ ಆತ್ಮ Father, ನನ್ನಿಂದ ತೆಗಿಬೇಡ. David says, do not take your spirit from ಸೌಲನನ್ನು me. ಬಿಟ್ಟು ಹೋದಂತೆ But he left Saul. ನನ್ನನ್ನು ಬಿಟ್ಟು ಹೋಗ್ಬೇಡ. But Lord, don't leave me. ಹalleluya. Hallelujah. ನನ್ನಲ್ಲಿ ವಾಸ ಮಾಡುವ ಆತನು, The one who lives in me, ಆತನು ಸತ್ಯದ ಆತ್ಮನು. he is the spirit of ಆತನ truth. ಕೆಲಸ ಏನಂದ್ರೆ, The work of his is ಸಕಲ ವಿಧವಾದ to do to every ಸತ್ಯದಲ್ಲಿ kind ನನ್ನನ್ನು ಸೇರಿಸೋದು. and to make us walk. ಯಾಕೆಂದ್ರೆ Because ನನ್ನ ಜೀವಿತ my life ಸಕಲ ವಿಧವಾದ ಸುಳ್ಳಲ್ಲಿ ಸಿಕ್ಕೊಂಡಿದೆ. is stuck in different kinds of lies. ಸಕಲ ವಿಧ ತಪ್ಪಾದ ಕಾರ್ಯಗಳಲ್ಲಿ ಸಿಕ್ಕೊಂಡಿದೆ. It is stuck in different kinds of ಸಕಲ problems. ವಿಧವಾದ ರಾಂಗ್ ಥಿಂಗ್ಸ್ ನನ್ನ ಲೈಫ್ ಅಲ್ಲಿ ಓಡ್ತಾ ಇದೆ. Many wrong things are running ನನ್ನ in my ಮಕ್ಕಳ life. ಜೀವಿತದಲ್ಲಿ ಓಡ್ತಾ ಇದೆ. It's running in my children's life. ಯಾರು ಬಂದು ನನಗೆ ಸಹಾಯ ಮಾಡಕ್ಕಾಗಲ್ಲ. Nobody can come and help ಈ me. ಆನಂದ್ ಬ್ರದರ್ ನಿಮಗೆ ಸಹಾಯ ಮಾಡಕ್ಕಾಗಲ್ಲ. Anand brother can't help ದೊಡ್ಡ me. ದೊಡ್ಡ ಪಾಸ್ಟರ್ ನಿಮಗೆ ಸಹಾಯ Big ಮಾಡಕ್ಕಾಗಲ್ಲ. pastors can't help you. ನಿಮ್ಮಲ್ಲಿ ವಾಸ ಮಾಡುವ ಆತನು But the Holy Spirit who lives in ಸಕಲ you, ವಿಧವಾದ ಸತ್ಯಕ್ಕೆ ನಿಮ್ಮನ್ನು he ಸೇರಿಸ್ತಾನೆ. will lead you into all truth. ಹalleluya. ಆತ್ಮನೇ ಓ ಆತ್ಮನೇ ಆತ್ಮನೇ ಓ
ಆತ್ಮನೇ ಓ ಆತ್ಮನೇ